ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ಹಣಕಾಸಿನ ಸಮಸ್ಯೆ ತುಂಬಾ ಬೇಗನೆ ನಿವಾರಣೆ ಮಾಡ್ಕೋಬೇಕು ಅಂತಂದರೆ ವಾರದ 7 ದಿನ ಯಾವ್ಯಾವ ದಿನ ಯಾವ ರೀತಿ ಪೂಜೆ ಮಾಡ್ಕೋಬೇಕು. ನಾವು ಬೇರೆ ಬೇರೆ ದೇವನ ಪೂಜೆ ಮಾಡ್ತಾ ಇದ್ರೂ ಕೂಡ ಲಕ್ಷ್ಮೀ ದೇವಿಯನ್ನು ಸುಲಭವಾಗಿ ಉಳಿಸ್ಕೊಳ್ಬೋದು ಅನ್ನೋ ಒಂದು ಚಿಕ್ಕ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೀವು ಯಾವುದೇ ಹಣಕಾಸಿನ ಸಮಸ್ಯೆಗೆ ಒಳಗಾಗಿದ್ದರೆ ಅಥವಾ ಲಕ್ಷ್ಮೀದೇವಿಯ ಆಶೀರ್ವಾದ ನಿಮ್ಮ ಮೇಲೆ ಇಲ್ಲ ಅಂತ ಅಂದರೆ ವಾರದ 7 ದಿನಗಳಲ್ಲೂ ಈ ಕೆಲಸವನ್ನು ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಪಡ್ಕೋಬೋದು. ಇನ್ನು ಶುಕ್ರವಾರ ಮಾತ್ರ ಅಲ್ಲ, ವಾರದ 7 ದಿನಗಳಲ್ಲೂ ಕೂಡ ನಾವು ಈ ರೀತಿ ದೇವನ ಪೂಜೆ ಮಾಡೋದ್ರಿಂದ ಲಕ್ಷ್ಮೀದೇವಿಯ ಕೃಪೆಗೆ ಪಾತ್ರ ಆಗ್ಬೋದು. ಲಕ್ಷ್ಮೀದೇವಿಯ ಅನುಗ್ರಹಕ್ಕಾಗಿ ವಾರದ 7 ದಿನಗಳಲ್ಲೂ ಪ್ರತಿಯೊಂದು ದಿನವೂ ನಾವು ಏನು ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಬನ್ನಿ ಇವಾಗ ತಡ ಮಾಡದೆ ಈ ವಿಡಿಯೋನ ಶುರು ಮಾಡೋಣ. ವಾರದ ಮೊದಲನೇ ದಿನ ಸೋಮವಾರ ಶಿವನಿಗೆ ಮೀಸಲಾಗಿರುತ್ತೆ. ಅಭಿಷೇಕ ಪ್ರಿಯನಾದ ಶಿವನಿಗೆ ಪ್ರತಿ ಸೋಮವಾರ ಅಭಿಷೇಕವನ್ನು ಮಾಡೋದ್ರಿಂದ, ಅಂದರೆ ಮನೆಯಲ್ಲಿ ಪುಟ್ಟ ಲಿಂಗವನ್ನು ಇಟ್ಕೊಂಡಿದ್ರೆ ಈ ರೀತಿ ಸೋಮವಾರ ಬೆಳಗ್ಗೆ ಅಭಿಷೇಕವನ್ನು ಮಾಡೋದ್ರಿಂದ ಶಿವನ ಕೃಪೆಗೆ ಪಾತ್ರ ಆಗ್ಬೋದು. ಇದ್ರ ಜೊತೆಗೆ ಲಕ್ಷ್ಮೀದೇವಿಯ ಆಶೀರ್ವಾದನೂ ಕೂಡ ಸಿಗುತ್ತೆ. ಬಿಲ್ಪತ್ರೆ, ತುಂಬೆ ಹೂವು, ಯಾವುದೇ ಬಿಳಿ ಹೂಗಳಿಂದ ಶಿವನ ಅಷ್ಟೋತ್ತರವನ್ನು ಮಾಡ್ಕೊಳ್ಳೋದ್ರಿಂದ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಎಷ್ಟೋ ಆರೋಗ್ಯ ಸಮಸ್ಯೆಗಳು ಕೂಡ ತುಂಬ ಬೇಗನೆ ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಬೆಲ್ಲದಿಂದ ಮಾಡಿದ ನೈವೇದ್ಯವನ್ನು ಅರ್ಪಿಸೋದ್ರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ಕೂಡ ತುಂಬ ಬೇಗನೆ ಶೀಘ್ರವಾಗಿ ಸಿಗುತ್ತೆ. ಇನ್ನು ಮಂಗಳವಾರ ಅಂದರೆ ಮಂಗಳಕರ ಅಂತಲೇ ಹೇಳ್ತಾರೆ. ಎಷ್ಟೋ ಜನ ಮಂಗಳವಾರದ ದಿನ ಯಾವುದೇ ಒಳ್ಳೆ ಕೆಲಸನೂ ಕೂಡ ಮಾಡೋದಿಲ್ಲ. ಮಂಗಳವಾರದ ದಿನ ಕೆಲವೊಂದು ಪೂಜೆಗಳನ್ನು ಮಾಡೋದ್ರಿಂದ ಎಷ್ಟೋ ದೋಷಗಳು ಪರಿಹಾರ ಆಗುತ್ತೆ. ಅದರಲ್ಲಿ ತುಂಬಾ ಸುಲಭವಾಗಿ ಒಲಿಯುವಂಥ ದೇವರು ಅಂದರೆ ಆಂಜನೇಯ ಸ್ವಾಮಿ. ಮಂಗಳವಾರದ ದಿನ ನೀವು ಶ್ರೀರಾಮ ಜಯರಾಮ ಈ ಥರ ರಾಮ ಜಪವನ್ನು ಮಾಡಿದ್ರೆ ಸಾಕು, ಆಂಜನೇಯ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಮಂಗಳವಾರದ ದಿನ ಹನುಮಾನ್ ಚಾಲೀಸ್ ಓದೋದ್ರಿಂದ ಮಂಗಳವಾರದ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಲ್ಲಿಗೆ ಹೂವು ಅಥವಾ ತುಳಸಿ ಅಥವಾ ವೀಳ್ಯದೆಲೆ ಹಾರವನ್ನು ದೇವರಿಗೆ ಕೊಡೋದ್ರಿಂದ ಕೂಡ ಅವರ ಆಶೀರ್ವಾದ ಅಂದರೆ ಆಂಜನೇಯ ಸ್ವಾಮಿಯ ಆಶೀರ್ವಾದ ಕೂಡ ಸಿಗುತ್ತೆ. ಸೀತಾ ಮಾತೆ ಅಂದ್ರೇ ಲಕ್ಷ್ಮೀ ದೇವಿಯ ಇನ್ನೊಂದು ರೂಪ. ಅದಕ್ಕೋಸ್ಕರ ಮಂಗಳವಾರದ ದಿನ ನಾವು ಹನುಮಂತನ ಸೇವೆ ಮಾಡೋದ್ರಿಂದ ಮಹಾಲಕ್ಷ್ಮಿಯ ಆಶೀರ್ವಾದ ತುಂಬಾ ಬೇಗನೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಆ ದಿನ ಕೆಂಪು ಬಟ್ಟೆನ ಧರಿಸೋದ್ರಿಂದ ಅದೃಷ್ಟ ಅಂತಲೇ ಹೇಳ್ಬೋದು. ಬುಧವಾರ ಕೂಡ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡಬೇಕು. ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ಗಾಗಿ ಬುಧವಾರ ತಪ್ಪದೆ ಗಣಪತಿಯ ಆರಾಧನೆ ಮಾಡಬೇಕು. ದೇವಸ್ಥಾನಕ್ಕೆ ಗರಿಕೆ, ಎಕ್ಕದ ಹೂವಿನ ಹಾರ ಅಂದರೆ ಬಿಳಿ ಎಕ್ಕದ ಹೂವಿನ ಹಾರವನ್ನು ಕೊಡೋದ್ರಿಂದ ಖಂಡಿತವಾಗ್ಲೂ ಬಿಸ್ನೆಸ್ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಇದಿಷ್ಟೇ ಅಲ್ಲ, ಮಕ್ಕಳ ಕೈಯಲ್ಲಿ ಗರಿಕೆಯನ್ನು ಕೊಡಿಸೋದ್ರಿಂದ ವಿದ್ಯಾಭ್ಯಾಸ ಚೆನ್ನಾಗಾಗತ್ತೆ. ಅಥವಾ ಮನೆಯಲ್ಲೇ ಆದರೂ ಕೂಡ ಮಕ್ಕಳ ಕೈಯಲ್ಲಿ ಪ್ರತಿ ಬುಧವಾರ 21 ಸಾಲಿ ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿಸೋದ್ರಿಂದ ಕೂಡ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗ್ತಾರೆ. ಹಾಗಾಗಿ ಬಿಸ್ನೆಸ್ನಲ್ಲಿ ಏನಾದರೂ ತುಂಬಾ ನಷ್ಟ ಅನುಭವಿಸ್ತಾ ಇದ್ದರೆ ಪ್ರತಿ ಬುಧವಾರ ಪಕ್ಷಿಗಳಿಗೆ ಕಾಳುಗಳನ್ನು ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇನ್ನು ಗಣಪತಿ ದೇವಸ್ಥಾನಕ್ಕೆ ಹೊರಗಡೆಯಿಂದ ಒಂದು ತೆಂಗಿನಕಾಯಿನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ಈಡ್ಗಾಯನ್ನು ಹೊಡಿಬೇಕು. ನಂತರ ಕಾಯನ್ನು ಅಲ್ಲೇ ಬಿಟ್ಬಿಟ್ಟು ವಾಪಸ್ ಮನೆಗೆ ಬರಬೇಕು. ಈ ರೀತಿ ಮಾಡೋದ್ರಿಂದ ಕೂಡ ಯಾವುದೇ ದೃಷ್ಟಿದೋಷ ಇದ್ದರೂ ನಿವಾರಣೆ ಆಗಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಈ ರೀತಿ ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಕೂಡ ಆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದ ನಮಗೆ ಸಂಪೂರ್ಣವಾಗಿ ಸಿಗುತ್ತೆ. ಗುರುವಾರದಂದು ಹಳದಿ ಬಟ್ಟೆನ ಧರಿಸೋದು ತುಂಬಾ ಶುಭಕರ. ಅಷ್ಟೇ ಅಲ್ಲದೆ ತುಂಬಾ ಕಷ್ಟ, ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಅಷ್ಟು ಕಷ್ಟ ಇದೆ ಅಂತ ಅಂದರೆ ಬಡವರಿಗೆ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡೋದ್ರಿಂದ ಕೂಡ ಗುರುಗಳ ಆಶೀರ್ವಾದ ಸಿಗುತ್ತೆ. ಅಷ್ಟೇ ಅಲ್ಲದೆ ಈ ದಿನ ಸ್ನಾನ ಮಾಡುವ ನೀರಿನಲ್ಲೂ ಕೂಡ ನೀವು ಸ್ವಲ್ಪ ಅರಿಶಿನ ಹಾಕೊಂಡ್ಬಿಟ್ಟು ಸ್ನಾನ ಮಾಡಬೇಕು. ಗುರುವಾರದಂದು ಇಡೀ ಮನೆಯಲ್ಲಿ ಧೂಪದ ಹೊಗೆಯನ್ನು ಹರಡಬೇಕು. ಇದರಿಂದ ಕೂಡ ಲಕ್ಷ್ಮೀದೇವಿ ಪ್ರಸನ್ನರಾಗಿ ಅವರ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ಇದಿಷ್ಟೇ ಅಲ್ಲದೆ ಗುರುವಾರ ನೀವು ಸಾಯಿಬಾಬಾ ದೇವಸ್ಥಾನಕ್ಕೆ ಅಥವಾ ರಾಯರ ದೇವಸ್ಥಾನಕ್ಕೆ ಅಂದರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ನಿಮ್ಮ ಕೈಯಿಂದ ಒಂದು 1/4 kg ಅಷ್ಟು ಕಡಲೆಕಾಳು ತೊಗೊಂಡೋಗ್ಬಿಟ್ಟು ದೇವಸ್ಥಾನಕ್ಕೆ ಕೊಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳೇ ಸಿಗುತ್ತೆ.
ಇನ್ನು ಶುಕ್ರವಾರ ಮಹಾಲಕ್ಷ್ಮಿಯ ದಿನ. ಈ ದಿನ ಲಕ್ಷ್ಮೀ ದೇವಿಯ ಪೂಜೆ ಅಂತೂ ಮಾಡಲೇಬೇಕು. ಈ ದಿನ ಸಾಧ್ಯವಾದರೆ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಉತ್ತಮ ಫಲಗಳು ನಮಗೆ ಸಿಗುತ್ತೆ. ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಬೇಕು. ಅದ್ರ ಜೊತೆಗೆ ಕುಂಕುಮ, ಅರಿಶಿನ ಕೊಂಬು ಇವುಗಳೆಲ್ಲ ಯಾವುದಾದ್ರೂ ಸರಿ ದೇವರಿಗೆ ಕೊಡ್ಬೋದು. ಇದರಿಂದ ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಯಶಸ್ಸು ಸಿಗುತ್ತೆ. ಸುಮಂಗಲಿಯರು ಬಳಸುವ ವಸ್ತುಗಳನ್ನು ದಾನ ಕೊಡಬೇಕು. ಅಂದರೆ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಒಂದಿಬ್ಬರು ಸುಮಂಗಲಿಯರಿಗೆ ಆದ್ರೂ ಅರಿಶಿನ, ಕುಂಕುಮ, ಫಲ, ತಾಂಬೂಲಗಳನ್ನು ಕೊಡಬೇಕು. ಇದರಿಂದ ತಾಯಿ ತುಂಬಾನೇ ಪ್ರಸನ್ನಳಾಗ್ತಾರೆ. ನಾವು ಈ ರೀತಿ ಫಲ, ತಾಂಬೂಲದ ಜೊತೆಗೆ ಬಳೆ, ಬ್ಲೌಸ್ ಪೀಸು ಇಟ್ಟು ಕೊಡೋದ್ರಿಂದ ತುಂಬಾನೇ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ. ಇನ್ನು ಶನಿ ದೆಸೆ, ಶನಿ ಸಾಡೆ ಸಾತಿ, ಶನಿ ಗ್ರಹದ ದೋಷದಿಂದ ಕಷ್ಟಪಡ್ತಾ ಇದ್ದೀರಾ ಅಂತ ಅಂದರೆ ಇದರ ನಿವಾರಣೆಗಾಗಿ ಪ್ರತಿ ಶನಿವಾರ ಬೆಳಗ್ಗೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ಒಂದು ಮಣ್ಣಿನ ದೀಪವನ್ನು ಹಚ್ಚಬೇಕು. ಈ ಥರ 9 ಶನಿವಾರ ಮಾಡೋದ್ರಿಂದ ಆ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಸಿಗುತ್ತೆ. ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಎಳ್ಬತ್ತಿನ ಹಚ್ಚೋದು, ಎಳ್ಳೆಣ್ಣೆಯನ್ನು ದಾನ ಮಾಡೋದು, ಕಪ್ಪು ವಸ್ತ್ರಗಳನ್ನು ದಾನ ಕೊಡೋದು, ಇದರಿಂದ ಕೂಡ ಶನಿದೋಷ ನಿವಾರಣೆ ಆಗುತ್ತೆ. ಇಂತಹ ಸಮಸ್ಯೆಗಳನ್ನು ಎದುರಿಸ್ತಾ ಇರೋರು ಆದಷ್ಟು ಭಿಕ್ಷುಕರಿಗೆ, ಬಡವರಿಗೆ ಚಪ್ಪಲಿ ದಾನ ಮಾಡೋದು, ಛತ್ರಿ ದಾನ ಮಾಡೋದು, ಈ ರೀತಿ ಅವಶ್ಯಕತೆ ಇರುವಂಥ ವಸ್ತುಗಳನ್ನು ದಾನ ಕೊಡೋದ್ರಿಂದ ಖಂಡಿತವಾಗ್ಲೂ ಒಳ್ಳೆಯದೇ ಆಗುತ್ತೆ. ಈ ರೀತಿ ನಾವು ಶನಿ ಮಹಾತ್ಮನ ಸೇವೆನ ಮಾಡೋದ್ರಿಂದ ಅವರ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ. ಅವರ ಆಶೀರ್ವಾದ ಸಿಕ್ಕಿದ ಮೇಲೆ ತಾಯಿ ಮಹಾಲಕ್ಷ್ಮಿಯ ಸಂಪೂರ್ಣ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಭಾನುವಾರ ಸೂರ್ಯದೇವನ ದಿನ. ಭಾನುವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ನಂತರ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡಬೇಕು. ಒಂದು ತಾಮ್ರದ ಚೆಂಬಲ್ಲಿ ಪ್ರತಿದಿನ ನೀರನ್ನು ಇಟ್ಕೊಂಡಿರಬೇಕು. ಆ ನೀರನ್ನು ಅರ್ಘ್ಯ ಕೊಡಬೇಕು. ಭಾನುವಾರದಂದು ಕೆಂಪು ಬಣ್ಣದ ಹೂವನ್ನು ಸೂರ್ಯದೇವನಿಗೆ ಅರ್ಪಿಸಬೇಕು. ಅಷ್ಟೇ ಅಲ್ಲ, ಕೆಂಪು ಬಟ್ಟೆನ ಧರಿಸೋದು ಕೂಡ ಮಂಗಳಕರ ಅಂತ ಹೇಳ್ತಾರೆ. ಹೀಗೆ ಮಾಡೋದ್ರಿಂದ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ. ಮತ್ತು ತಾಯಿ ಮಹಾಲಕ್ಷ್ಮೀ ದೇವಿಯು ನಮ್ಮಿಂದ ಪ್ರಸನ್ನಳಾಗಿ ಅವರ ಸಂಪೂರ್ಣ ಆಶೀರ್ವಾದಗಳು ಕೂಡ ನಮಗೆ ಸಿಗುತ್ತೆ. ವಾರದ 7 ದಿನ ನಾವು ಯಾವ ರೀತಿ ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿ ಪ್ರಸನ್ನಳಾಗ್ತಾಳೆ ಅಂತ ಅಂದರೆ ಅರ್ಧ ಗಂಟೆನ ಪ್ರತಿದಿನ ಈ ರೀತಿ ನಾವು ಪೂಜೆಗೆ ಅಂತಲೇ ನಾವು ಸಮಯವನ್ನು ಕೊಟ್ಬಿಟ್ಟು ನಾವು ಪೂಜೆ ಮಾಡಬೇಕು. ಈ ಥರ ಪ್ರತಿದಿನ ನಾವು ಅರ್ಧ ಗಂಟೆ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ನಾವು ಪೂರ್ತಿ ಫಲವನ್ನು ಪಡ್ಕೋಬೋದು. ಆ ತಾಯಿ ಮಹಾಲಕ್ಷ್ಮಿಯ ಆಶೀರ್ವಾದವನ್ನು ಪಡ್ಕೋಬೋದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.